ನಾನೊಬ್ಬ ಗ್ರಾಮೀಣ ಭಾಗದ ವಿದ್ಯುತ್ ಗುತ್ತಿಗೆದಾರನಾಗಿ ಹಾಗೂ ಗ್ರಾಹಕನಾಗಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳೋದೇನೆಂದ್ರೆ, ಈ OCCC ಈಗ ಏನು 4/4/2024 ಈಚೆ ಏನ್ ಬಂತು, ನಮ್ಮೆಲ್ಲಾ ಗುತ್ತಿಗೆದಾರರಿಗೂ ಹಾಗೂ ಗ್ರಾಹಕರಿಗೂ ಇಬ್ಬರಿಗೂ ಇದರಿಂದ ತುಂಬಾ ತೊಂದರೆ. ವಿದ್ಯುತ್ ಗ್ರಾಹಕನಿಗೆ ಏನಾಗಿದೆ, ಅವನ್ ಮನೆ ಕಟ್ಬಿಟ್ಟಿದ್ದಾನೆ, ಲೋನ್ ಮಾಡಿ ಸಾಲ ಸೋಲ ಏನೋ ಮಾಡಿ ಅವನೊಂದು ಮನೆ ಕಟ್ಬಿಟ್ಟಿದ್ದಾನೆ. ಆ ಮನೆಗೆ ಇವತ್ತು ಕರೆಂಟ್ ಇಲ್ಲ. ಗುತ್ತಿಗೆದಾರನಿಗೇನೋ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾನೆ. ಅವನಿಗೆ ಅವನ ಮಕ್ಕಳ ಫೀಸ್ ಆಗ್ಲಿ ಇನ್ನೊಂದಾಗ್ಲಿ ಅವನ ಆರ್ಥಿಕವಾಗಿ ಏನು ಅಷ್ಟು ಸದೃಢನಾಗಿರಲ್ಲ. ನಮ್ಮ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಯಾರು ಆರ್ಥಿಕವಾಗಿ ಸದೃಢರಾಗಿರಲ್ಲ. ಎಲ್ಲ ಏನೋ ಒಂದು ಎರಡು ಕೆಲಸ ಮಾಡ್ಕೊಂಡು ಏನೋ ಪಾಪ ಇರ್ತಾರೆ. ಅದರಲ್ಲೂ ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಈ AEJಗಳು ಅಥವಾ ಈ ಬೆಸ್ಕಾಂ ಅಧಿಕಾರಿಗಳೇ ಕೆಲವರು ಅವರ ವೈಯಕ್ತಿಕವಾಗಿ ಅವರು ಕೆಲಸ ಹಿಡಿದು ಅವ್ರಿಗೆ ಬೇಕಾದವ್ರಿಗೂ ಇಲ್ಲ ಅವರು ಯಾರೋ ಒಂದು ಬೇನಾಮಿ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 8 ತಿಂಗಳಿಂದ ಗುತ್ತಿಗೆದಾರನಿಗೆ ಯಾವುದೇ ಸಂಬಳ ಇಲ್ಲ. ಆದ್ರೆ ಅಧಿಕಾರಿಗಳಿಗೆ ಅವ್ರಿಗೆ ತಿಂಗಳು ಕರೆಕ್ಟ್ ಆಗಿ ಸಂಬಳ ಬರ್ತಾ ಇದೆ, ಎಲ್ಲ ನಡೀತಾ ಇದೆ. ನಾನು ಈ ಮೂಲಕ ತಮ್ಮಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ದಯವಿಟ್ಟು ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಹಿಡಿಯಕ್ ಹೋಗ್ಬೇಡಿ. ಆ ಕೆಲಸ ಹಿಡಿಯೋ ಜವಾಬ್ದಾರಿ ನಮ್ದಿದೆ. ನಾವು ಫೈಲ್ ಈಗ ನಾನೇ ಒಂದ್ ಮನೆ ಕಟ್ತಾ ಇದ್ದೀನಿ, ಆಲ್ರೆಡಿ ಅರ್ಧಂಬರ್ಧ ಕಟ್ಬಿಟ್ಟಿದೀನಿ, ಲೋನ್ ಮಾಡ್ಸಿದೀನಿ. ಅಕ್ಕಪಕ್ಕದವ್ರಲ್ಲಿ ಅಂದ್ರೆ ಸ್ನೇಹಿತರ ಹತ್ರ ಹಿಂಗೆ ಸಂಬಂಧಿಕರ ಹತ್ರ ಸ್ವಲ್ಪ ಸಾಲ ಸೋಲನೂ ಮಾಡ್ಬಿಟ್ಟಿದೀನಿ. ಬಿಲ್ಡಿಂಗ್ ಆಲ್ರೆಡಿ ಮುಗಿತಾ ಬಂದಿದೆ. ಈಗ ನನಗೆ ಕರೆಂಟ್ ಬೇಕು, ಕರೆಂಟ್ ಸಿಗ್ತಾ ಇಲ್ಲ. ಈಗ ಮಾಡಿರೋ ಸಾಲ ಸೋಲ ಹೆಂಗ್ ತೀರಿಸ್ಬೇಕು? ಈ ಬ್ಯಾಂಕರು ಇವಾಗ ಬಿಡಿ, ಅಕ್ಕಪಕ್ಕದವರು ಸಂಬಂಧಿಕರು ಕೇಳಿದ್ರೆ ಏನೋ ಒಂದ್ ದಿವಸ 2 ದಿವಸ ಅವ್ರು ಇಲ್ಲ ಈ ತಿಂಗಳಿನ ಬರೋ ತಿಂಗಳಿನ ಅಡ್ಜಸ್ಟ್ ಮಾಡ್ಬೋದು. ಬ್ಯಾಂಕ್ ಅವ್ರು ಬಿಡ್ತಾರ? ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಏನೋ ಒಂದು ನಿವೇಶನದಲ್ಲಿ ಒಂದು ಮನೆ ಕಟ್ಟಿದ್ರೆ ಕರೆಂಟ್ ಇಲ್ಲ ಅಂದ್ರೆ ನಮ್ಮಂತ ಸಾವಿರಾರು ಜನಗಳ ಪರಿಸ್ಥಿತಿ ಏನಾಗ್ಬೇಕು? ಯಾರು ಕೈಯಲ್ಲಿ ದುಡ್ಡು ಇಟ್ಕೊಂಡು ಯಾರು ಬಿಲ್ಡಿಂಗ್ ಕಟ್ಟಲ್ಲ. ಅವನ 100ಕ್ಕೆ 89 ಇಲ್ಲ 90 ಭಾಗ ಇಲ್ಲ 95 ಭಾಗ ಎಲ್ಲಾರು ಸಾಲನೇ ಮಾಡಿ ಕಟ್ಟೋರು. ಈ ಸಾಲ ಮಾಡೋರ್ ಕಟ್ಟೋರ್ ಕತೆ ಏನಾಯ್ತು? ಅವ್ರ ಪಾಪ ಎಲ್ಲಿಗೆ ಹೋಗ್ಬೇಕು? ಇದನ್ನ ಸ್ವಲ್ಪ ಸರ್ಕಾರ ಆಲೋಚನೆ ಮಾಡ್ಬೇಕು. ಸರ್ಕಾರದಲ್ಲಿ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ಆಲೋಚನೆ ಮಾಡಿ ಆದಷ್ಟು ಬೇಗ ಈ OCCC ಅನ್ನೋ ಒಂದು ಇದರಿಂದ ವಿಮುಕ್ತಿಗೊಳಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.